ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ಮುಗಿದು ಅದರ ಫಲಿತಾಂಶಕ್ಕಾಗಿ ಇಡೀ ಜಗತ್ತು ಕಾಯ್ತಿರೋ ಹೊತ್ತಲ್ಲೇ ಇತ್ತ ಏಷ್ಯಾದಲ್ಲಿ ಅಮೆರಿಕಾದ ಸೇನೆ ಭಾರಿ ತಯಾರಿ ನಡೆಸ್ತಾ ಇದೆ. ಅದಕ್ಕೆ ಕಾರಣವಾಗಿರೋದು ಮತ್ತದೇ ಕಿಮ್ ಜಾಂಗ್ ಉನ್. ಗೆಳೆಯರೆ, ಕಿಮ್ ಪರೀಕ್ಷಿಸಿರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದಾಗಿ ಅಮೆರಿಕಾದ ಎದೆಯಲ್ಲಿ ನಡುಕ ಹುಟ್ಟಿದೆ. ಹೀಗಾಗಿನೇ ಕಿಮ್ನ ಮಿಸೈಲ್ಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಅಮೆರಿಕ ಈಗ ಹೆಚ್ಚು ಗಮನ ಕೊಡ್ತಾ ಇದೆ ಮತ್ತು ಕ್ಷಿಪಣಿಗಳ ಮುನ್ಸೂಚನೆಯನ್ನು ಕೊಡುವ ಉಪಕರಣಗಳನ್ನ ಅಮೆರಿಕ ದಕ್ಷಿಣ ಕೊರಿಯಾದಲ್ಲಿ ಸ್ಥಾಪಿಸೋದಕ್ಕೆ ಹೊರಟಿದೆ. ಈಗಾಗಲೇ ಜಪಾನ್, ಕತಾರ್ ಹಾಗೂ ಇಟಲಿಯಲ್ಲಿ ಸ್ಥಾಪಿಸಲಾಗಿರೋ ಈ ಉಪಕರಣಗಳು ಕಿಮ್ನ ಕ್ಷಿಪಣಿಯ ವಿರುದ್ಧ ಹೇಗೆ ಕೆಲಸ ಮಾಡುತ್ತವೆ ಹಾಗೂ ಕಿಮ್ ಬಗ್ಗೆ ಅಮೆರಿಕಕ್ಕೆ ಇಷ್ಟೊಂದು ಭಯ ಮೂಡೋದಕ್ಕೆ ಕಾರಣವಾಗಿರೋ ಆ ಕ್ಷಿಪಣಿಗಳ ತಾಕತ್ತೆಂತದ್ದು ಅನ್ನೋದನ್ನ ಒಂದ್ಸರಿ ನೋಡಿಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇತ್ತೀಚೆಗಷ್ಟೇ ಕಿಮ್ ಜಾಂಗ್ ಉನ್ ತನ್ನ ದೇಶದ ಜನರ ಬಳಿ ಕ್ಷಮೆ ಕೇಳಿದ್ದ ಹಾಗೂ ಆ ಸಂದರ್ಭದಲ್ಲಿ ಅವನು ಇಡೀ ಜಗತ್ತಿಗೆ ತನ್ನ ಬಳಿ ಇರುವ ಅತಿ ಶಕ್ತಿಶಾಲಿ ಖಂಡಾಂತರ ಕ್ಷಿಪಣಿಯನ್ನ ಪರಿಚಯ ಮಾಡಿಕೊಟ್ಟಿದ್ದ. ಆ ಕ್ಷಿಪಣಿ ದೂರದಲ್ಲಿರೋ ಅಮೆರಿಕಾನ ನೇರವಾಗಿ ಟಾರ್ಗೆಟ್ ಮಾಡುವಷ್ಟು ಬಲಿಷ್ಠವಾಗಿತ್ತು. ಲಿಕ್ವಿಡ್ ಗ್ಯಾಸ್ನಿಂದ ವರ್ಕ್ ಆಗುವ ಈ ಕ್ಷಿಪಣಿ ಉತ್ತರ ಕೊರಿಯಾ ಅನ್ನೋ ದೇಶವನ್ನ ಬಾಹ್ಯ ಶಕ್ತಿಗಳು ಅಂದ್ರೆ ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳಿಂದ ರಕ್ಷಿಸುತ್ತೆ ಅಂತ ಕಿಮ್ ಎದೆ ಇಬ್ಬಿಸಿಕೊಂಡು ಹೇಳಿದ್ದ. ಅವತ್ತು ಕಿಮ್ ಮಾಡಿದ ಆ ಭಾಷಣವನ್ನ ಅಮೆರಿಕ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದೆ. ಯಾಕೆಂದ್ರೆ ಉತ್ತರ ಕೊರಿಯಾದ ಬಳಿ ಇರುವ ಆ ಪ್ರಬಲ ಅಸ್ತ್ರದ ಬಗ್ಗೆ ಅಮೆರಿಕ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದೆ. ಸೊ ಒಂದು ವೇಳೆ ಕಿಮ್ ಏನಾದರೂ ಆ ಕ್ಷಿಪಣಿಯನ್ನು ಪ್ರಯೋಗಿಸಿದರೆ ಅಮೆರಿಕಾಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಮನಗಂಡಿರುವ ಅವರು ಆ ಕ್ಷಿಪಣಿಗಳಿಂದ ಕಾಪಾಡಿಕೊಳ್ಳೋ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ್ದು ಅಂದರೆ ಕ್ಷಿಪಣಿ ದಾಳಿಯ ಬಗ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮೊದಲೇ ಮಾಹಿತಿ ರವಾನೆಯಾಗುವಂತಹ ವ್ಯವಸ್ಥೆ. ಸದ್ಯಕ್ಕೆ ಆ ಮಾಹಿತಿ ಕೇಂದ್ರವನ್ನು ಅಮೆರಿಕ ಉತ್ತರ ಕೊರಿಯಾದ ಪಕ್ಕದಲ್ಲೇ ಇರೋ ತನ್ನ ಮಿತ್ರ ದಕ್ಷಿಣ ಕೊರಿಯಾದಲ್ಲಿ ಸ್ಥಾಪಿಸೋದಕ್ಕೆ ಮುಂದಾಗಿದೆ. ಅದರ ಹೆಸರು ಜಾಯಿಂಟ್ ಟ್ಯಾಕ್ಟಿಕಲ್ ಗ್ರೌಂಡ್ ಸ್ಟೇಷನ್. ಗೆಳೆಯರೆ, ಜಾಯಿಂಟ್ ಟ್ಯಾಕ್ಟಿಕಲ್ ಗ್ರೌಂಡ್ ಸ್ಟೇಷನ್ ಅಡ್ವಾನ್ಸಿಂಗ್ ಬ್ಯಾಟಲ್ ಸ್ಪೇಸ್ ಅವೇರ್ನೆಸ್ ಹಾಗೂ ಮಾನಿಟರಿಂಗ್ ಟೆಕ್ನಾಲಜಿಯನ್ನು ಹೊಂದಿದ್ದು ಕೊರಿಯಾದಲ್ಲಿ ನಡೆಯುವ ಡಿಫೆನ್ಸ್ಗೆ ಸಂಬಂಧಿಸಿದ ಬೆಳವಣಿಗೆಗಳ ಬಗ್ಗೆ ಅದು ಮಾಹಿತಿಯನ್ನ ಅಮೆರಿಕಾಗೆ ರವಾನೆ ಮಾಡುತ್ತೆ. ಈ ಸಿಸ್ಟಮ್ ಅನ್ನ ನಾರ್ಥ್ರೋಪ್ ಗ್ರೋಮನ್ ಅನ್ನೋ ಕಂಪನಿ ಅಭಿವೃದ್ಧಿಪಡಿಸಿದ್ದು 1990ರಿಂದಲೂ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅಮೆರಿಕ ಈ ವ್ಯವಸ್ಥೆಯನ್ನ ಪ್ಯಾಂಗಾಂಗ್ ಹಾಗೂ ಬೀಜಿಂಗ್ ಮೇಲೆ ಕಣ್ಣಿಡೋದಕ್ಕೆ ಬಳಸ್ತಾ ಇದೆ. ಇದು ಅತ್ಯುತ್ತಮ ರಡಾರ್ ವ್ಯವಸ್ಥೆಯನ್ನ ಹಾಗೂ ಅತ್ಯಾಧುನಿಕ ಸೆನ್ಸಾರ್ಗಳನ್ನು ಹೊಂದಿರೋದ್ರಿಂದ ನೇರವಾಗಿ ಹಾಗೂ ಅತ್ಯಂತ ಶೀಘ್ರವಾಗಿ ಸ್ಯಾಟಲೈಟ್ಗಳಿಂದ ಡಾಟಾ ರಿಸೀವ್ ಮಾಡಿಕೊಳ್ಳುತ್ತೆ ಹಾಗೂ ಶತ್ರು ರಾಷ್ಟ್ರದ ಮೂವ್ಮೆಂಟ್ಗಳನ್ನು ಅಮೆರಿಕ ಸೇನೆಗೆ ರವಾನಿಸುತ್ತೆ. ಆ ಮೂಲಕ ಒಂದು ವೇಳೆ ಬೀಜಿಂಗ್ ಅಥವಾ ಉತ್ತರ ಕೊರಿಯಾ ಎಲ್ಲಿಂದಲೇ ಅಪಾಯಕಾರಿ ಶಸ್ತ್ರಗಳು ಮೂವ್ ಆದರೂ ಕೂಡ ಅದು ತಕ್ಷಣ ಅಮೆರಿಕಾಗೆ ಗೊತ್ತಾಗಿಬಿಡುತ್ತೆ. ಅಷ್ಟು ನಿಖರವಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದನ್ನು ಓವರ್ ಹೆಡ್ ಪರ್ಸಿಸ್ಟೆನ್ಸ್ ಇನ್ಫ್ರಾರೆಡ್ ಸಿಸ್ಟಮ್ ಅಂತ ಕೂಡ ಗುರುತಿಸಲಾಗುತ್ತೆ. ಈ ಸಿಸ್ಟಮ್ನ ಜೊತೆಗೆ ಸ್ಪೇಸ್ ಬೇಸ್ಡ್ ಇನ್ಫ್ರಾರೆಡ್ ಸಿಸ್ಟಮ್ ಅನ್ನು ಕೂಡ ಈ ಉಪಕರಣ ಹೊಂದಿದ್ದು ಈ ವ್ಯವಸ್ಥೆಗಳಿಂದ ಶತ್ರುಗಳ ಚಲನವಲನಗಳ ಮೇಲೆ ನಿಗಾ ವಹಿಸೋದಕ್ಕೆ ಸುಲಭವಾಗಿ ಸಾಧ್ಯವಾಗುತ್ತೆ. ಗೆಳೆಯರೆ, ಈ ಜಾಯಿಂಟ್ ಟ್ಯಾಕ್ಟಿಕಲ್ ಗ್ರೌಂಡ್ ಸ್ಟೇಷನ್ ಅಡ್ವಾನ್ಸಿಂಗ್ ಬ್ಯಾಟಲ್ ಸ್ಪೇಸ್ ಅವೇರ್ನೆಸ್ ಹಾಗೂ ಮಾನಿಟರಿಂಗ್ ಟೆಕ್ನಾಲಜಿಯನ್ನು ಹೊಂದಿದ್ದು ಕೊರಿಯಾದಲ್ಲಿ ನಡೆಯುವ ಡಿಫೆನ್ಸ್ಗೆ ಸಂಬಂಧಿಸಿದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಇದು ರವಾನಿಸುತ್ತೆ. ಈ ಸಿಸ್ಟಮ್ ಅನ್ನು ನಾರ್ಥ್ರೋಪ್ ಗ್ರೋಮನ್ ಅನ್ನೋ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು 1990ರಿಂದಲೂ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅಮೆರಿಕ ಈ ವ್ಯವಸ್ಥೆಯನ್ನು ಪ್ಯಾಂಗಾಂಗ್ ಹಾಗೂ ಬೀಜಿಂಗ್ ಮೇಲೆ ಕಣ್ಣಿಡೋದಕ್ಕೆ ಬಳಸ್ತಾ ಬಂದಿದೆ. ಈ ವ್ಯವಸ್ಥೆ ಅತ್ಯುತ್ತಮ ರಡಾರ್ಗಳನ್ನು ಹಾಗೂ ಅತ್ಯಾಧುನಿಕ ಸೆನ್ಸಾರ್ಗಳನ್ನು ಹೊಂದಿರೋದ್ರಿಂದ ಇದು ನೇರವಾಗಿ ಹಾಗೂ ಅತ್ಯಂತ ಶೀಘ್ರವಾಗಿ ಸ್ಯಾಟಲೈಟ್ಗಳಿಂದ ಡಾಟಾ ರಿಸೀವ್ ಮಾಡಿಕೊಳ್ಳುತ್ತೆ ಮತ್ತು ಶತ್ರು ರಾಷ್ಟ್ರದ ಮೂವ್ಮೆಂಟ್ಗಳನ್ನು ಅಮೆರಿಕದ ಸೇನೆಗೆ ಇದು ರವಾನೆ ಮಾಡುತ್ತೆ. ಆ ಮೂಲಕ ಒಂದು ವೇಳೆ ಬೀಜಿಂಗ್ ಅಥವಾ ಕೊರಿಯಾ ಎಲ್ಲಿಂದಲೇ ಅಪಾಯಕಾರಿ ಶಸ್ತ್ರಗಳು ಮೂವ್ ಆದರೂ ಕೂಡ ಅದು ಅಮೆರಿಕಾಗೆ ಗೊತ್ತಾಗುತ್ತೆ. ಅಷ್ಟು ನಿಖರವಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದನ್ನು ಓವರ್ ಹೆಡ್ ಪರ್ಸಿಸ್ಟೆನ್ಸ್ ಇನ್ಫ್ರಾರೆಡ್ ಸಿಸ್ಟಮ್ ಅಂತ ಗುರುತಿಸಲಾಗಿದೆ. ಈ ಸಿಸ್ಟಮ್ನ ಜೊತೆಗೇನೆ ಸ್ಪೇಸ್ ಬೇಸ್ಡ್ ಇನ್ಫ್ರಾರೆಡ್ ಸಿಸ್ಟಮ್ ಅನ್ನು ಕೂಡ ಈ ಉಪಕರಣ ಹೊಂದಿದ್ದು ಈ ವ್ಯವಸ್ಥೆಗಳು ಶತ್ರುಗಳ ಚಲನವಲನಗಳ ಮೇಲೆ ನಿಗಾ ವಹಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತವೆ. ಗೆಳೆಯರೆ, ಕಿಮ್ನ ಹುಚ್ಚಾಟಗಳಿಗೆ ಅಮೆರಿಕ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಕಿಮ್ ಒಬ್ಬ ಅನ್ಪ್ರೆಡಿಕ್ಟಬಲ್ ಡಿಕ್ಟೇಟರ್. ಇನ್ನು ಈಗ ಚೀನಾ ಹಾಗೂ ಅಮೆರಿಕದ ನಡುವೆ ಸಂಘರ್ಷ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಚೀನಾ ನೇರವಾಗಿ ಅಮೆರಿಕದ ವಿರುದ್ಧ ಕಾದಾಡದೆ ಕಿಮ್ ಥರದವರನ್ನ ಕಣಕ್ಕಿಳಿಸುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹಾಗಾಗಿನೇ ಉತ್ತರ ಕೊರಿಯಾದ ವಿಷಯದಲ್ಲಿ ಅಮೆರಿಕ ಸಿಕ್ಕಾಪಟ್ಟೆ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಹಾಗೆ ಮಾಡದೇ ಇದ್ರೆ 1941ರಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ಮಾಡಿದ ದಾಳಿಯಂಥ ಮತ್ತೊಂದು ದಾಳಿಯನ್ನು ಅಮೆರಿಕ ಎದುರಿಸಬೇಕಾಗಿ ಬರಬಹುದು. ಸೊ ಈಗ ಕಿಮ್ನ ಕ್ಷಿಪಣಿಯ ಬಗ್ಗೆ ಅಮೆರಿಕ ತಗೊಂಡಿರುವ ನಿರ್ಧಾರಗಳ ಬಗ್ಗೆ
ಅದರ ಮಿತ್ರ ರಾಷ್ಟ್ರಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿವೆ. ಅಲ್ಲದೆ ದಕ್ಷಿಣ ಕೊರಿಯಾದಲ್ಲಿ ಜಾಯಿಂಟ್ ಟ್ಯಾಕ್ಟಿಕಲ್ ಸ್ಟೇಷನ್ ಅನ್ನು ಮಾಡ್ತಾ ಇರುವುದು ಮುಂದಿನ ದಿನಗಳಲ್ಲಿ ಉತ್ತರ ಕೊರಿಯಾದ ಆರ್ಭಟವನ್ನು ಕಡಿಮೆ ಮಾಡುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹಾಗೆಯೇ ಚೀನಾದ ಮೇಲೆ ಕೂಡ ಸಂಪೂರ್ಣವಾಗಿ ಕಣ್ಣಿಡೋದಕ್ಕೆ ಇದು ಸಹಕಾರಿಯಾಗಲಿದೆ ಅಂತ ಅಮೆರಿಕ ಭಾವಿಸ್ತಾ ಇದೆ. ಒಟ್ಟಲ್ಲಿ ವ್ಯಾಟಿಕನ್ಗೆ ಹೋದರೂ ಸೈತಾನನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಅಮೆರಿಕಾಗೆ ಕಿಮ್ನ ಕಾಟ ಈ ಜನ್ಮಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಕಳೆದ 7 ದಶಕಗಳಿಂದಲೂ ಕಿಮ್ನ ಅಪ್ಪ ಹಾಗೂ ತಾತ ಸೇರಿದ ಹಾಗೆ ಕೊರಿಯಾದ ಸರ್ವಾಧಿಕಾರಿಗಳು ಅಮೆರಿಕನ ಕಾಡ್ತಲೇ ಬರ್ತಾ ಇದ್ದಾರೆ. ಕಿಮ್ ಅದನ್ನು ಈಗಲೂ ಮುಂದುವರಿಸಿಕೊಂಡು ಬಂದಿದ್ದಾನೆ. ಗೆಳೆಯರೇ, ಇದು ಕಿಮ್ ಅನ್ನೋ ಸರ್ವಾಧಿಕಾರಿಯ ಬಾಲಿಸ್ಟಿಕ್ ಮಿಸೈಲ್ಗಳಿಗೆ ಹೆದರಿ ಅಮೆರಿಕ ಮಾಡಿಕೊಳ್ಳೋದಕ್ಕೆ ಹೊರಟಿರೋ ಡಿಫೆನ್ಸ್ ಸಿಸ್ಟಮ್ನ ವಿವರ. ಹಾಗೆಯೇ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಮೆರಿಕಾದ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಬಗ್ಗೆ ಕೂಡ ಖಚಿತವಾದ ಮಾಹಿತಿ ಸಿಕ್ಕಿಬಿಡುತ್ತೆ. ಡೆಮಾಕ್ರೆಟಿಕ್ ಪಕ್ಷದ ಜೋ ಬಿಡೆನ್ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರಿಗಿಂತ ಈಗಾಗಲೇ ಸ್ವಲ್ಪ ಮುಂದಿದ್ದಾರೆ. ಹೀಗಾಗಿ ಅವರೇ ಶ್ವೇತಭವನದ ಮುಂದಿನ ಉತ್ತರಾಧಿಕಾರಿಯಾಗುವ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಈ ಮಧ್ಯೆ ಫಲಿತಾಂಶ ಪ್ರಕಟಕ್ಕೂ ಮೊದಲೇ ತಾವು ಗೆದ್ದು ಬಿಟ್ಟಿರೋದಾಗಿ ಘೋಷಣೆ ಮಾಡಿಕೊಂಡಿರುವ ಟ್ರಂಪ್ ಅಕಸ್ಮಾತ್ ರಿಪಬ್ಲಿಕನ್ ಪಾರ್ಟಿ ಏನಾದರೂ ಈ ಚುನಾವಣೆಯಲ್ಲಿ ಸೋತ್ರೆ ನ್ಯಾಯಾಲಯದ ಮೆಟ್ಟಿಲು ಹತ್ತೋದಾಗಿ ಹೇಳಿದ್ದಾರೆ. ಅವರು ಸೋತ್ರೆ ಖಂಡಿತ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಲಭವಾಗಿ ಅಲ್ಲಿ ಅಧಿಕಾರ ಹಸ್ತಾಂತರ ನಡೆಯೋದಿಲ್ಲ ಅನ್ನೋದು ಅಮೆರಿಕದ ರಾಜಕೀಯ ತಜ್ಞರ ಅಭಿಪ್ರಾಯ. ಹೀಗಾಗಿ ಇಡೀ ಜಗತ್ತು ಅಲ್ಲಿನ ಫಲಿತಾಂಶಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದೆ ಮತ್ತು ಯಾರು ಅಧಿಕಾರಕ್ಕೇರಿದರೆ ಯಾವ ದೇಶಕ್ಕೆ ಲಾಭ ಮತ್ತು ಯಾವ ದೇಶಕ್ಕೆ ನಷ್ಟ ಅನ್ನೋ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಜಗತ್ತಿನಾದ್ಯಂತ ಶುರುವಾಗಿವೆ. ಅಲ್ಲಿ ಅಕಸ್ಮಾತ್ ಡೆಮೊಕ್ರೆಟಿಕ್ ಪಕ್ಷನೇ ಗೆದ್ದು ಗದ್ದುಗೆ ಏರಿದರೆ ಉತ್ತರ ಕೊರಿಯಾದ ಜೊತೆಗಿನ ಅಮೆರಿಕದ ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತವೆ, ಚೀನಾ ಹಾಗೂ ಅಮೆರಿಕದ ಸಂಬಂಧಗಳು ಹೇಗೆ ಮುಂದುವರಿಯುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.